ಹಲೋ ಡಿಯರ್ ಸಬ್ಸ್ಕ್ರೈಬರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡಿಯರ್ ಸ್ಟೂಡೆಂಟ್ಸ್, ಫರ್ಮಿಗೆ ಸಂಬಂಧಪಟ್ಟಂತೆ ಕಳೆದ ವಿಡಿಯೋದಲ್ಲಿ ಪ್ರೊಫಾರ್ಮಾ ಎಕ್ಸ್ಪ್ಲೇನ್ ಮಾಡಿದೆ. 184 ಯಾವ ರೀತಿಯಾಗಿರುತ್ತೆ, 185 ಪ್ರೊಫಾರ್ಮಾ ಯಾವ ರೀತಿಯಾಗಿರುತ್ತೆ ಅಂತ ನೋಡಿ ಒಂದು ಪ್ರಾಬ್ಲಮನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 184 ಮತ್ತು 185 ಎರಡರಲ್ಲೂ ಕೂಡ. ಓಕೆ, ಈ ಒಂದು ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಮತ್ತೊಂದು ಪ್ರಾಬ್ಲಮನ್ನು ನೋಡ್ತಾ ಹೋಗೋಣ. ಜಸ್ಟ್ ಇದನ್ನ ಅನಲೈಸ್ ಮಾಡ್ತೀನಿ, ನೀವೇ ಟ್ರೈ ಮಾಡಿ. ನೋಡಿ, ಎ, ಬಿ ಆ್ಯಂಡ್ ಸಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲಿ. ಫೈನ್. The firm in the previous year has earned a profit of rupees 1,40,000 ಈ ಥರ ಕೊಟ್ಟಿದ್ದಾರೆ. ಕಳೆದ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದರು, ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಏನೇನು ಐಟಮ್ಸ್ ಇದೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಓಕೆ, ಆ್ಯಸ್ ಅರ್ನ್ಡ್ ಎ ಪ್ರಾಫಿಟ್ ಅಂದರೆ ಇದು ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತಲೇ ಅರ್ಥ. ನೆಟ್ ಪ್ರಾಫಿಟ್ ಎಷ್ಟಿದೆ, 1,40,000 ಕೊಟ್ಟಿದ್ದಾರೆ, ಹೌದಲ್ವಾ? ಓಕೆ, ಆಫ್ಟರ್ ಡಿಡಕ್ಷನ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಫೈನ್. ಏನೇನು ಕೊಟ್ಟಿದ್ದಾರೆ, ಈಗ ನೆಟ್ ಪ್ರಾಫಿಟ್ ಈಸ್ 1,40,000 ಆಯಿತು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಎ ಬಿ ಸಿ ಇದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎ ಬಿ ಸಿ ಮೂರದು ಕೂಡ 14% ಕೊಟ್ಟಿದ್ದಾರೆ ಅಲ್ವಾ? ಸೊ 14 ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 14%, ಎದು 28,000, ಬಿ 28,000 ಆ್ಯಂಡ್ ಸಿ 14,000 ಕೊಟ್ಟಿದ್ದಾರೆ. ಫೈನ್. ನೆಕ್ಸ್ಟ್ ಸ್ಯಾಲ್ರಿ ಟು ಎ ಬಿ ಆ್ಯಂಡ್ ಸಿ 40,000 ಈಚ್, ಒಬ್ಬೊಬ್ಬರಿಗೆ 40,000 ಈಚ್ ಅಂತ ಇದೆ. ಎಗೆ 40,000, ಬಿಗೆ 40,000, ಸಿಗೆ 40,000 ಅಂತ ಅರ್ಥ ಅಲ್ವಾ? ನೆಕ್ಸ್ಟ್ ಬೋನಸ್ ಟು ಎ ಆ್ಯಂಡ್ ಸಿ 20,000 ಈಚ್, ಅಂದರೆ ಎಗೂ 20,000, ಬಿಗೂ 20,000. ಫೈನ್. ಕಮಿಷನ್ ಟು ಬಿ 15,000 ಇದೆ ಒಬ್ಬರಿಗೇನೆ. ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ಸ್ NRF ಅಂತ ಅಂದರೆ ನ್ಯಾಷನಲ್, ಇದು ಅಂದರೆ 100% ನಾವು ತೊಗೊಳ್ತೀವಿ ಇದನ್ನ, ಹೌದಲ್ವಾ? ಓಕೆ, 20,000. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ರೂಪೀಸ್ 40,000, ಅದರಲ್ಲಿ ಅಲೌಡ್ ಆಗೋದು 30,000 ಮಾತ್ರ ಅಂತ ಹೇಳಿದ್ದಾರೆ, ಹೇಳ್ತೀನಿ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ 25,000 ಇದೆ, GST 20,000 ಇದೆ, ಬ್ಯಾಡ್ ಡೆಟ್ಸ್ ರಿಸರ್ವ್ 10,000 ಇದೆ. ನೆಕ್ಸ್ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್: ಗ್ರಾಸ್ ಪ್ರಾಫಿಟ್ 3,35,000, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 80,000, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 65,000 ಆ್ಯಂಡ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 10,000 ಕೊಟ್ಟಿದ್ದಾರೆ. ಸೊ 10,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಹೇಳಿದ್ದಾರೆ ನಮಗೆ ಕ್ಲಿಯರಾಗಿ: ಕಂಪ್ಯೂಟ್ ದ ಬಿಸ್ನೆಸ್ ಇನ್ಕಮ್ ಆಫ್ ದ ಫರ್ಮ್ ಫುಲ್ಫಿಲ್ಸ್ ದ ಕಂಡೀಷನ್ಸ್ ಆಫ್ 184 ಅಂದರೆ ಬುಕ್ ಪ್ರಾಫಿಟ್ ಮಾಡಿದ್ನಲ್ಲ ಅದನ್ನೇ ತೊಗೊಳ್ಬೇಕು ಅಂತ ಹೇಳಿದ್ದಾರೆ. 184ದೇ ಮಾಡಬೇಕು, 185 ಅಲ್ಲ. ಫೈನ್. ಹಾಗಾದರೆ ಈಗ ಪ್ರೊಫಾರ್ಮ ಪ್ರಕಾರ ನಾವೇನು ಮಾಡಬೇಕು, ಫಸ್ಟ್ ನೆಟ್ ಪ್ರಾಫಿಟ್ ಹಾಕ್ಕೊಳ್ಬೇಕು. ನೆಟ್ ಪ್ರಾಫಿಟ್ ಎಷ್ಟು ಹಾಕ್ಕೊಳ್ತೀರಾ, 1,40,000 ಕ್ರೆಡಿಟ್ ಸೈಡ್ ನೆಟ್ ಪ್ರಾಫಿಟ್ ಹಾಕ್ಕೊಳ್ತೀರಾ. ನೆಕ್ಸ್ಟ್ ಆ್ಯಡ್ ಡಿಸಲೌಡ್ ಎಕ್ಸ್ಪೆನ್ಸಸ್ ಅಲ್ವಾ? ಯಾವ್ಯಾವ ಬರ್ತದೆ, ಪರ್ಸ್ನಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 28,000 ಇದೆ, ಆಮೇಲೆ ಮತ್ತೆ 28,000 ಇದೆ, ಮತ್ತು 14,000 ಇದೆ. ಬಟ್ ಇಲ್ಲಿ ಎಷ್ಟಿದೆ, 14% ಇದೆ. ಎಕ್ಸಸ್ ಆಫ್ 12% ಮಾತ್ರ ತಗೋಬೇಕು. 12%ಗಿಂತ ಜಾಸ್ತಿ ಅಂದರೆ ಎಷ್ಟಿದೆ, 2%. 14ರಲ್ಲಿ 12 ಮೈನಸ್ ಮಾಡಿದ್ರೆ 2 ಆಯಿತು. 2/14, ಈ ಮೂರು ಅಮೌಂಟು ಟೋಟಲ್ ಮಾಡ್ಕೋಬೇಕು. 28 + 14 ಎಷ್ಟಾಗುತ್ತೆ, 70,000. 70,000 ಇಂಟು 2/14 ಮಾಡಿದ್ರೆ ಏನು ಬರುತ್ತೋ ಆ ಅಮೌಂಟನ್ನು ಹಾಕ್ಕೊಳ್ತೀರಾ. ನೆಕ್ಸ್ಟು ಸ್ಯಾಲ್ರಿ ಟು ಎ ಬಿ ಆ್ಯಂಡ್ ಸಿ, ಓಕೆ, ಇದು ಕೂಡ ತೊಗೊಳ್ತೀರಾ. ಬೋನಸ್ ಟು ಎ ಆ್ಯಂಡ್ ಸಿ ಇದನ್ನು ತೊಗೊಳ್ತೀರಾ. ಕಮಿಷನ್ ಟು ಬಿ ಪಾರ್ಟ್ನರ್ದಲ್ವಾ, ಇದನ್ನು ಕೂಡ ತೊಗೊಳ್ತೀರಾ. ಡೊನೇಷನ್ ಟು PMs ಇದನ್ನು ಕೂಡ ತೊಗೊಳ್ತೀರಿ. ಇದು 2 ಹತ್ರ ಬರುತ್ತೆ. ಡೊನೇಷನ್ನು ಮೇಲೆ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಆ್ಯಡ್ ಮಾಡ್ಕೋಬೇಕು. ಮತ್ತು ATG ಒಳಗಡೆಗೂ ಕೂಡ ಫುಲ್ ಅಮೌಂಟ್ ತೊಗೊಳ್ತೀರಾ. ನೆಕ್ಸ್ಟ್ ಏನು ಹೇಳಿದರೆ, ಡಿಪ್ರಿಸಿಯೇಷನ್ನು ಏನದು, ಬಿಸ್ನೆಸ್ದೇ, ಅದು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ. ಬಟ್ ಏನು ಹೇಳಿದ್ದಾರೆ, ಡಿಪ್ರಿಸಿಯೇಷನ್ 40,000 ರೂಪಾಯಿ ಇದೆ, ಬಟ್ 30,000 ಮಾತ್ರ ಅಲೋ ಮಾಡ್ತಾರಂತಂದ್ರೆ ಇನ್ನು 10,000 ಡಿಸಲೋ ಆಯಿತು ಅಂತ, ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತ, ಆ 10,000 ಮಾತ್ರ ತೊಗೊಳ್ತೀರಾ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ 25,000 ಇದೆ, ಇದು ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತಲೇ ಟ್ರೀಟ್ ಮಾಡ್ತೀರಾ, ಇದನ್ನು ಕೂಡ ಆ್ಯಡ್ ಮಾಡ್ತೀರಾ. GST ಆಗಲಿ ವ್ಯಾಟ್ ಅಂತ ಏನಾದರೂ ಬಂದರೆ ಅದನ್ನು ನೀವು ಇಗ್ನೋರ್ ಮಾಡ್ತೀರಾ, ಯಾಕಂದರೆ ಇದು ಬಿಸ್ನೆಸ್ಸಿಂದ ಆಯಿತು, ಇದು ಬರಲ್ಲ. ಮತ್ತು ಬ್ಯಾಡ್ ಡೆಟ್ಸ್ ರಿಸರ್ವ್, ಎನಿ ರಿಸರ್ವ್ಸು ಮತ್ತು ಪ್ರಾವಿಷನ್ಸ್ ಇದ್ದರೆ ಆ್ಯಡ್ ಮಾಡ್ಕೊಳ್ಬೇಕು. ಎಷ್ಟು ಐಟಮ್ ಆಯ್ತು ನೋಡಿ, 1 2 3 4 5 ಡಿಪ್ರಿಸಿಯೇಷನು 10,000, 6 ಇನ್ಕಮ್ ಟ್ಯಾಕ್ಸ್ 7, ಬ್ಯಾಡ್ ಡೆಟ್ಸ್ 8 ಐಟಮ್ಸ್ ಆಯಿತು ಅಲ್ವಾ? ಯಾವ ರೀತಿಯಾಗಿ ಆ್ಯಡ್ ಮಾಡ್ತೀರಾ ನೋಡಿ, ಇಲ್ಲಿ ಆ್ಯಡ್ ಮಾಡಿದ್ದಾರೆ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,40,000 ಇದೆ. ಎಕ್ಸ್ಪೆನ್ಸಸ್ ನಾಟ್ ಅಲೌಡ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸಿಡಿಂಗ್ 12%, ಅಲ್ಲಿ 14% ಕೊಟ್ಟಿದ್ದರು, ಹೌದಲ್ವಾ? ಈ ಮೂರದನ್ನು ಟೋಟಲ್ ಮಾಡಿದರೆ ಇಲ್ಲಿದೆಯಲ್ಲ, ಇಲ್ಲಿ ನೋಡಿ, 28 + 14 ಮೂರನ್ನು ಆ್ಯಡ್ ಮಾಡಿದರೆ 70,000 ಆಯಿತು. 70,000 ಇಂಟು 2/14. 2 ಯಾಕೆ ಅಂತಂದರೆ 14ರಲ್ಲಿ 12 ಮೈನಸ್ ಮಾಡಿದ್ರೆ 2, 2/14 ಮಾಡಿದಾಗ ಒಂದು ಅಮೌಂಟ್ ಬಂತು. ನೆಕ್ಸ್ಟ್ ಸ್ಯಾಲ್ರಿ ಟು ಆಲ್ ದ ಪಾರ್ಟ್ನರ್ಸ್, ಒಬ್ಬೊಬ್ಬರಿಗೆ 40,000 ಅಂತೆ. 40,000 ಇಂಟು 3 120,000, 1,20,000. ನೆಕ್ಸ್ಟು ಬೋನಸ್ ಟು ಎ ಆ್ಯಂಡ್ ಸಿ 20,000 ಈಚ್ ಹೇಳಿದರು, ಅಲ್ಲಿಗೆ 40,000 ಆಯಿತು. ನೆಕ್ಸ್ಟು ಡೊನೇಷನ್ ಟು PMs NRF ಹೇಳಿದರೆ ಅದನ್ನು ಕೂಡ ಫುಲ್ ಅಮೌಂಟ್ ತೊಗೊಳ್ತೀರಾ. ಎಕ್ಸಸ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು, 40,000 ಇದೆ,
30,000 ಮಾತ್ರ ಅಲೋಡ್ ಅಂತ. ಎಕ್ಸಸ್ ಎಷ್ಟಿದೆ? 10,000 ರೂಪಾಯಿ ಇದೆ. ಡಿಪ್ರಿಸಿಯೇಷನ್ ಎಕ್ಸಸ್ ಅಂತ ಕೊಟ್ಟಿದ್ರು ಅದನ್ನು ತೊಗೊಳ್ತೀರಾ. ಓಕೆ, ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ತೊಗೊಳ್ತೀರಾ, ಬ್ಯಾಡ್ ಡೆಟ್ಸ್ ರಿಸರ್ವ್ ತೊಗೊಳ್ತೀರಾ. ಓಕೆ, ಇದಿಷ್ಟನ್ನು ಆ್ಯಡ್ ಮಾಡಿದಾಗ 2,50,000 ರೂಪೀಸ್ ಬಂತು ಅಲ್ವಾ? 2,50,000. ಈಗ 1,40,000 ಪ್ಲಸ್ 2,50,000 ಮಾಡಿದ್ರೆ 3,90,000 ಆಯಿತು. ಅದರಲ್ಲಿ ಏನು ಮಾಡಬೇಕು? ಲೆಸ್ ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಂತಂದರೆ ಇಲ್ಲಿ ಇನ್ಕಮ್ಸ್ಗಳನ್ನು ಕೊಟ್ಟಿದ್ದಾರೆ. ಬಿಸ್ನೆಸ್ಸಿಗೆ ಸಂಬಂಧ ಪಡೆದೇ ಇರೋಂಥದ್ದೇನು? ಗ್ರಾಸ್ ಪ್ರಾಫಿಟ್ ಇಗ್ನೋರ್ ಮಾಡ್ತೀರಾ, ಗೊತ್ತಲ್ಲ? ಪರ್ಚೇಸ್ ಆಗಲಿ, ಸೇಲ್ಸ್ ಆಗಲಿ, ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು ಇಗ್ನೋರ್ ಮಾಡ್ತೀರಾ. ಓಕೆ, ಇದನ್ನ ಇಗ್ನೋರ್ ಮಾಡ್ತೀರಾ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸು. ಸೊ ಈ ಮೂರು ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಇನ್ಕಮ್. ಹಂಗಾಗಿ ಈ ಮೂರನ್ನು ಲೆಸ್ ಮಾಡ್ಕೊಳ್ತೀರಿ ಇಲ್ಲಿ ಅಲ್ವಾ? ನೋಡಿ, ಇನ್ಕಮ್ಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ ಅಷ್ಟೇ ಬರೆದ್ರೂ ಸಾಕಾಗುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಈ ಮೂರನ್ನು ಕೂಡ ಆ್ಯಡ್ ಮಾಡ್ಕೊಂಡು ಟೋಟಲ್ ಮಾಡಿಕೊಂಡು ಹೊರಗಡೆಗೆ ಹಾಕ್ಕೊಂಡು ಮೈನಸ್ ಮಾಡೋಣ. 3,90,000ಅಲ್ಲಿ 1,55,000 ಮೈನಸ್ ಮಾಡೋಣ. ಅದಕ್ಕೆ ನಾವು ಬುಕ್ ಪ್ರಾಫಿಟ್ ಅಂತ ಹೇಳ್ತೀವಿ. ಯಾಕೆ ಬುಕ್ ಪ್ರಾಫಿಟ್ ಅಂತ ಹೇಳ್ತೀವಿ ಅಂತಂದರೆ, ಈ ಬುಕ್ ಪ್ರಾಫಿಟ್ ಅಂತ ಯಾಕೆ ಕರಿತೀವಿ ಅಂದರೆ 184 ಆಗಿರೋದ್ರಿಂದ. 185 ಆಗಿದ್ದರೆ ಈ ಅಮೌಂಟಿಗೆ ನಾವು ನೇರವಾಗಿ ಏನಂತ ಹೇಳ್ತಿದ್ವಿ? ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತಾ ಇದ್ರಿ. ಬಟ್ ಇದು ಬುಕ್ ಪ್ರಾಫಿಟ್ ಆಯಿತು. ಈ ಬುಕ್ ಪ್ರಾಫಿಟಲ್ಲಿ ಎರಡು ಐಟಮ್ಸನ್ನು ಕನ್ಸಿಡರ್ ಮಾಡ್ತೀರಿ. ಏನು? ಲೆಸ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್, ರೆಮ್ಯುನರೇಷನ್ ಟು ವರ್ಕಿಂಗ್ ಪಾರ್ಟ್ನರ್ಸ್. ಏನೇನು? ಎ, ಆ್ಯಕ್ಚುಯಲ್ ರೆಮ್ಯುನರೇಷನ್, ಅವರಿಗೆ ಸ್ಯಾಲ್ರಿ, ಕಮಿಷನ್, ಬೋನಸ್ 3 ಕೊಟ್ಟಿದ್ದಿರಲ್ಲ, 3 ಟೋಟಲ್ನ ಅಮೌಂಟ್ ಹಾಕ್ಕೊಳ್ತೀರಾ. ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ಬಿ, ರೀಸ್ಟ್ರಿಕ್ಟೆಡ್ ಅಮೌಂಟ್ 40B. ರೀಸ್ಟ್ರಿಕ್ಟೆಡ್ ಅಮೌಂಟ್ ಹೆಂಗೆ ಕಂಡುಹಿಡಿತೀರಂದರೆ, ಇಲ್ಲಿದೆಯಲ್ಲ 2 lakh ಬುಕ್ ಪ್ರಾಫಿಟ್ಟು 2,35,000 ಇಂಟು 90/100 ಮಾಡಿದಾಗ ಏನು ಅಮೌಂಟ್ ಬರ್ತದೋ ಆ ಅಮೌಂಟನ್ನು ಹಾಕ್ತೀರಾ. ಆ ಅಮೌಂಟು ಇಲ್ಲಾಂದರೆ 1,50,000 ಎರಡರಲ್ಲಿ ಹೈಯೆಸ್ಟ್ ಯಾವುದಿರುತ್ತೋ ಅದನ್ನ ಹಾಕ್ತೀರಿ. ಇಲ್ಲೊಂದು ವರ್ಕಿಂಗ್ ನೋಟ್ ತೋರಿಸಿದಾರೆ ನೋಡಿ, 90% ಆಫ್ ದ ಬುಕ್ ಪ್ರಾಫಿಟ್ ರೀಸ್ಟ್ರಿಕ್ಟೆಡ್ ಅಮೌಂಟ್ ಕ್ಯಾಲ್ಕುಲೇಷನ್. 90% ಆಫ್ ದ ಬುಕ್ ಪ್ರಾಫಿಟ್ ಎಷ್ಟಿದೆ? ಇಲ್ಲಿ 2,35,000 ಇಂಟು 90/100 2,15,100 ಇದು. ಅಥವಾ ಮ್ಯಾಕ್ಸಿಮಮ್ 1,50,000 ವಿಚ್ ಎವರ್ ಈಸ್ ಮೋರ್. ಇವೆಲ್ಲರ ಹೈಯೆಸ್ಟ್ ಯಾವುದಿದೆ? 2,11,500. ಅದನ್ನು ಇಲ್ಲಿ ಬರ್ರಿ, 2,11,500. ನೀವು ಬೇಕಾದ್ರೆ ಇಲ್ಲೇ ಲಾಸ್ಟ್ ಪ್ರಾಬ್ಲಮಲ್ಲಿ ತೋರಿಸಿದ್ದನ್ನು ಆ ಥರ ತೋರಿಸ್ಬೋದು ಅದನ್ನು. ಓಕೆ, ಇವೆಲ್ಲರಲ್ಲಿ ವಿಚ್ ಎವರ್ ಈಸ್ ಲೆಸ್, ಇವೆಲ್ಲರಲ್ಲಿ ಕಡಿಮೆ ಯಾವುದಿದೆ? 1,75,000. ಆ 1,75,000 ಹೊರಗಡೆಗೆ ಹಾಕ್ಕೊಳ್ಳೋಣ. ಲೆಸ್ ಅಂತ ಹೇಳಿದಾರಲ್ವಾ, 2,35,000 ಮೈನಸ್ 1,75,000 ಈಸ್ ಈಕ್ವಲ್ ಟು 60,000 ರೂಪೀಸ್ ಆಯಿತು ಅಲ್ವಾ? ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾತ್ರ ಆಯಿತು. ಬಟ್ ಅವ್ರು ಏನು ಹೇಳಿದ್ದಾರೆ ಇಲ್ಲಿ ಪ್ರಾಬ್ಲಮ್ ಹೇಳಿದ್ದಾರೆ ನೋಡಿ, ಕಂಪ್ಯೂಟ್ ದ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ಕಮ್ ಅಂತ ಹೇಳಿದ್ದಾರೆ. ಸೊ ಬಿಸ್ನೆಸ್ ಇನ್ಕಮ್ ಆಗಿರೋದನ್ನು ಬಿಸ್ನೆಸ್ ಇನ್ಕಮಿಗೆ ಮಾಡಿದ್ದೀರಾ. ಟೋಟಲ್ ಇನ್ಕಮ್ ಏನಾದ್ರು ಆಗಿತ್ತು ಅಂದರೆ ಮತ್ತೆ ಕಂಟಿನ್ಯೂ ಮಾಡ್ತೀರಾ. ಏನು ಮಾಡ್ತೀರಾ? ಮತ್ತೆ ಇಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಯಿತು. ಎರಡನೇದಾಗಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ, ಇವಿಷ್ಟು ಬರ್ತದೆ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಂತ ಬರೋದು 80,000. ಅದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 80,000, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 65,000. ಅವೆರಡರದ್ದು ಟೋಟಲ್ ಮಾಡಿ ಹಾಕ್ತೀರಾ. ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಅದರೊಳಗಡೆಗೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 10,000 ಇದೆ, 10,000 ಹಾಕ್ಕೊಳ್ಳಿ. ಅದಿಷ್ಟನ್ನು ಟೋಟಲ್ ಮಾಡಿದಾಗ ನಮಗೇನು ಸಿಗುತ್ತೆ? ಗ್ರಾಸ್ ಟೋಟಲ್ ಇನ್ಕಮ್ ಸಿಗ್ತದೆ, ಲೆಸ್ ಡಿಡಕ್ಷನ್ಸ್. ಟೋಟಲ್ ಇನ್ಕಮ್ ಅಂತ ಕೇಳಿದಾಗ ಏನು ಮಾಡ್ತೀರಾ ಅಂತಂದರೆ ಲೆಸ್ ಡಿಡಕ್ಷನ್ಸ್ ಅಂತಂದರೆ ಒಂದೇ ಒಂದು ಡಿಡಕ್ಷನ್ ಇದೆ ನೋಡಿ, ಯಾವುದು? ಇಲ್ಲಿದೆ ಅಲ್ವಾ, ಡೊನೇಷನ್ ಟು PM. ಆ 20,000 ಅಲ್ಲಿ ಹಾಕ್ತೀರಾ, ಮೈನಸ್ ಮಾಡ್ತೀರಾ. ಸೊ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. 10 ಮಾರ್ಕ್ಸಿಗೆ ಕೇಳಿದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ತನಕ ಮಾತ್ರ ಕೇಳ್ತಾರೆ, ಇಷ್ಟು ಸಾಕಾಗುತ್ತೆ. 15 ಮಾರ್ಕ್ಸಿಗೆ ಏನಾದರೂ ಕೇಳಿದ್ರೆ ಟೋಟಲ್ ಇನ್ಕಮ್ ಕೇಳ್ತಾರೆ, ಅದರಲ್ಲಿ ಡಿಡಕ್ಷನ್ಸನ್ನು ಮಾಡ್ಕೋಬೇಕು. ಬೇರೆ ಬೇರೆ ಇನ್ಕಮ್ಸ್ದೆಲ್ಲ ಬರೆದುಬಿಟ್ಟು, ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಯ್ತಲ್ಲ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನು, ಇನ್ಕಮ್ ಫ್ರಮ್ ಯಾವುದು ಹೌಸ್ ಪ್ರಾಪರ್ಟಿ, ಅದೆಲ್ಲ ಬರೆದು ಅದ್ರ ಟೋಟಲ್ ಮಾಡಿಕೊಂಡು ಅದರಲ್ಲಿ ಯಾವುದನ್ನು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ಮೈನಸ್ ಮಾಡಿ ಆವಾಗ ಏನು ಬರ್ತದೆ? ಟೋಟಲ್ ಇನ್ಕಮ್ ಬರ್ತದೆ. ಓಕೆನಾ? ಫೈನ್. ಸೊ ಇದು ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಎಸ್, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಬ್ಲಮನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ಅದಕ್ಕಿಂತ ಮುಂಚೆ ಈ ಪ್ರಾಬ್ಲಮ್ ಬರ್ಕೊಳ್ತೀರಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಪ್ರಾಬ್ಲಮ್ ತಗೊಂಡ್ರಾ? ನೆಕ್ಸ್ಟು ಇದು. ಓಕೆ, ನೆಕ್ಸ್ಟ್ ಮುಂದುವರೆದ ಭಾಗ. ಎಸ್, ಥ್ಯಾಂಕ್ ಯು ಮಾ.